ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಅನುದಿನವೂ ಯೇಸುವಿನೊಂದಿಗೆ ಎಂಬ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ಒಂದು ಚಿಕ್ಕ ಜ್ಞಾನವನ್ನು ಧ್ಯಾನ ಮಾಡೋಣ. ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ನೀವು ಯೇಸುವಿನೊಂದಿಗೆ ನಡೆಯಬೇಕಾದರೆ ನಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ನಾವು ಕಾಪಾಡಿಕೊಳ್ಳಬೇಕು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಿನ್ನ ಹೃದಯವನ್ನು ಬಹು ಜಾಗೃತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಇನ್ನೊಂದು ಸಾರಿ ಓದುತ್ತೇನೆ. ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ವಾಕ್ಯ ಭಾಗದಲ್ಲಿ ನೋಡುತ್ತಾ ಇದ್ದೇವೆ. ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಹೃದಯವನ್ನು ಸಾಧಾರಣವಾಗಿ ಅಲ್ಲ, ಬಹು ಜಾಗೃತೆಯಿಂದ. ಇವತ್ತು ನಾವೇನು ಕಾಪಾಡಿಕೊಳ್ತಾ ಇದ್ದೇವೆ? ನಮ್ಮ ಬಂಗಾರವನ್ನು ಕಾಪಾಡ್ತೇವೆ, ನಮ್ಮ ಹಣವನ್ನು ಕಾಪಾಡ್ತೇವೆ, ನಮ್ಮ ಸ್ವತ್ತನ್ನು ಕಾಪಾಡ್ತೇವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಅದೆಲ್ಲ ಒಳ್ಳೆಯದೇ, ಅದಕ್ಕಿಂತಲೂ ಒಂದು ಉತ್ತಮವಾದಂಥ ಕಾರ್ಯ ಇದೆ. ಏನಂತ ಹೇಳಿದ್ರೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ಯಾಕೆ ಕಾಪಾಡ್ಕೋಬೇಕು? ಮುಂದಿನ ವಾಕ್ಯ ಹೇಳ್ತದೆ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಈ ಹೃದಯ ಅನ್ನುವಂಥದ್ದು ಸಾಧಾರಣವಾದದ್ದಲ್ಲ, ಅದನ್ನು ಅಸಡ್ಡೆ ಮಾಡಬಾರ್ದು. ನೋಡ್ರಿ, ದೇವರು ಎಲ್ಲಿ ವಾಸ ಮಾಡ್ತಾರೆ ಗೊತ್ತಾ? ಸಿಂಹಾಸನದಲ್ಲಿ ವಾಸ ಮಾಡ್ತಾರೆ. ಎರಡನೇದಾಗಿ ಎಲ್ಲಿ? ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ. ಆದ್ದರಿಂದ ಈ ಹೃದಯವನ್ನು ಬಹು ಜಾಗೃತೆಯಿಂದ ನಾವು ಕಾಪಾಡಿಕೊಳ್ಳಬೇಕು. ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ. ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಮರ ಇತ್ತು. ಬಹಳ ಅನೇಕ ವರ್ಷಗಳಿಂದ ಚೆನ್ನಾಗಿ ಬೆಳೆದು ಆ ಹಳ್ಳಿಯ ಜನ ಎಲ್ಲ ಆ ಮರದ ಕೆಳಗಡೆ ಕೂತ್ಕೊಂಡು, ಅಲ್ಲಿ ಒಂದು ಕಟ್ಟೆ ಇತ್ತು, ಅದರಲ್ಲೇ ಕೂತ್ಕೊಂಡು ಅನೇಕ ವರ್ಷಗಳು. ಆದರೆ ಆ ಮರದ ಕೆಳಗೆ ಕುರಿಗಳನ್ನು ಕಟ್ತಾಯಿದ್ರು, ದನಗಳನ್ನು ಕಟ್ತಾಯಿದ್ರು. ಹಿರಿಯರೆಲ್ಲ ಬಂದು ಮಾತುಕತೆಯನ್ನು ನಡೆಸ್ತಾಯಿದ್ರು. ಅಲ್ಲಿ ಆ ಕಟ್ಟೆಯ ಮೇಲೆ ಆಟವನ್ನು ಆಡುತ್ತಾಯಿದ್ರು. ಆದರೆ ಒಂದು ದಿವಸ ಏನಾಯ್ತು ಅಂತ ಹೇಳಿದ್ರೆ, ಇದ್ದಕ್ಕಿದ್ದಂತೆ ಒಂದು ದಿನ ಆ ಭಾರಿ ಶಬ್ದದಿಂದ ಆ ಮರ ಬಿದ್ದು ಹೋಯಿತು. ಬಹಳ ಸ್ಟ್ರಾಂಗ್ ಆಗಿರುವಂಥ ಮರ. ಯಾಕಪ್ಪ ಬಿದ್ದು ಹೋಯ್ತು ಅಂತ ನೋಡಿದ್ರೆ, ಹೊರಗಡೆ ಸ್ಟ್ರಾಂಗ್ ಇದೆ, ಒಳಗಡೆ ಈ ಮರದ ಹುಳು ಮರವನ್ನು ಒಳಗಡೆ ತಿನ್ನುತ್ತೆ. ನೋಡ್ರಿ, ಚಿಕ್ಕ ಹುಳು ಅಂತ ಹೇಳ್ತಾರೆ. ಆ ಹುಳು ಏನು ಮಾಡಿತ್ತು, ಆ ಮರದ ಒಳಗಡೆ ತಿಂದು 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 ಒಂದು ದಿವಸ ಅಲ್ಲ, ಅನೇಕ ದಿನಗಳು ಹಾಗೆ ತಿಂದು ಆ ಮರದ ಶಕ್ತಿ ಕುಂದು ಹೋಯಿತು. ಸ್ಟ್ರೆಂತ್ ಇಲ್ಲದ ಕಾರಣ, ಹೊರಗಡೆ ಸ್ಟ್ರೆಂತ್ ಇದೆ ಆದರೆ ಒಳಗಡೆ ಬಲ ಇಲ್ಲದ ಕಾರಣ ಆ ಮರ, ದೊಡ್ಡ ಮರ ಬಿದ್ದು ಹೋಯಿತು. ಅದು ಬೀಳುವುದಕ್ಕೆ, ಕುಸಿಯುವುದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಅದು ಒಳಗಡೆ ಆ ತಿನ್ನುವಂಥ ಆ ಹುಳಗಳಿಗೆ ಅದು ಸ್ಥಳ ಕೊಟ್ಟಿದ್ದರಿಂದ. ನೋಡ್ರಿ, ನಮ್ಮ ಜೀವಿತದಲ್ಲಿ ಕೂಡ ಹಾಗೆ. ನಾವು ಬಹಿರಂಗವಾಗಿ ಒಂದು ದೊಡ್ಡ ಪಾಪ ಮಾಡಿರಲಿಕ್ಕಿಲ್ಲ, ವ್ಯಭಿಚಾರ ಮಾಡಿರಲಿಕ್ಕಿಲ್ಲ, ಕೊಲೆ ಮಾಡಿರಲಿಕ್ಕಿಲ್ಲ. ಆದರೆ ಅದರ ಮಧ್ಯದಲ್ಲಿ ಕೂಡ ನಮ್ಮ ಒಳಗಡೆ ಈ ಯೋಚನೆ ಇದೆ. ನೋಡ್ರಿ, ಎಲ್ಲ ಪ್ರಾರಂಭವಾಗುವಂಥದ್ದು ಈ ಹೃದಯದಿಂದಲೇ. ಆದ್ದರಿಂದ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೋ. ನೋಡ್ರಿ, ಆ ಮರ ಹೇಗೆ ಅದು ಬಿದ್ದು ನಾಶವಾಯಿತೋ, ನಮ್ಮ ಒಳಗಡೆ ಇರುವಂಥ ಈ ಹೃದಯವನ್ನು, ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಯಾಕೆಂದರೆ ಆಲ್ರೆಡಿ ಅವನ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಲಿಲ್ಲ, ಅವನು ಪಾಪದಲ್ಲಿ ಬಿದ್ದು ಬಿಟ್ಟ. ಆದರೆ ದೇವರು ನಮಗೇನು ಎಚ್ಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಗನೇ ಮಗಳೇ, ನಿನ್ನ ಹೃದಯವನ್ನು ಜಾಗರೂಕತೆಯಿಂದ
ಕಾಪಾಡಿಕೋ. ಹಾಗೆ ಕಾಪಾಡಿಕೊಳ್ಳುವಾಗ ಪ್ರತಿದಿನವೂ ನಮ್ಮ ಆತ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಬಹುದು. ನೀನು ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುವಾಗ ಅನುದಿನವೂ ನೀನು ಯೇಸುವಿನೊಂದಿಗೆ ಮಾತನಾಡಬಹುದು, ಅನುದಿನವೂ ನೀನು ಯೇಸುವಿನೊಂದಿಗೆ ಪ್ರಾರ್ಥಿಸಬಹುದು, ಅನುದಿನವೂ ಯೇಸುವಿನ ಶಬ್ದವನ್ನು ನೀನು ಕೇಳಿಸಿಕೊಳ್ಳಬಹುದು. ಆದ್ದರಿಂದ ಇನ್ನೊಂದು ಸಾರಿಯ ವಾಕ್ಯವನ್ನು ನೆನಪಿಗೆ ತರ್ತೇನೆ, ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳ್ರಿ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳ್ರೆ ಎಂಬುದಾಗಿ ತಿಳಿಸಿದ್ದೀಯ. ಹೌದಪ್ಪ, ಇವತ್ತು ನಾವು ಕಾಪಾಡಿಕೊಳ್ಳಬೇಕಾದ ಸಂಗತಿಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿರಿ ದೇವರೇ. ನಾವು ಹೊರಗಡೆ ಮಾತ್ರ ಬಲಶಾಲಿಗಳಾಗಿರದೆ ಒಳಗಡೆ ಯಾವ ಪಾಪಗಳಿಗೂ ಚಿಕ್ಕ ಕಾರ್ಯಗಳಿಗೂ ನಾವು ಸ್ಥಳವನ್ನು ಕೊಡಬಾರ್ದು. ವಿಶೇಷವಾಗಿ ನಮ್ಮ ಹೃದಯವನ್ನು ದೇವರೇ, ಆ ಹೃದಯದಿಂದ ಜೀವಧಾರಿಗಳು ಹೊರಡುತ್ತದೆ ಎಂಬುದಾಗಿ ಹೇಳಿದ್ದೀಯ. ಅದನ್ನು ಬಹಳ ನಾವು ಕಾಪಾಡಿಕೊಳ್ಳಲಿಕ್ಕೆ ನಮಗೆ ವಿಶೇಷವಾದ ಕೃಪೆಯನ್ನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದನ್ನು ವೀಕ್ಷಿಸಿದ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿರಿ, ಅವರೆಲ್ಲರ ಹೃದಯಗಳನ್ನು ಕಾಪಾಡ್ರಿ. ಒಪ್ಪಿಸ್ತೇವೆ, ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇಲೆ. ಪ್ರೈಸ್ ಲಾರ್ಡ್. ಅನುದಿನವೂ ಯೇಸುವಿನೊಂದಿಗೆ ನಡೆಯುವಾಗ ನಿಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುವುದನ್ನು ಮರೆಯಬೇಡ್ರಿ. ಮೈ ಗಾಡ್ ಬ್ಲೆಸ್ ಯು ಆಲ್.